ಪಲ್ಯ ಹೋಳ್ತೀನ್ರಿ. ಇದಿಷ್ಟ ರಸೀರ್ ಪಲ್ಯ ಮಾಡಬೇಕು. ನಾನು ಒಂದು ಸ್ವಲ್ಪ ಈ ಸಣ್ಣ ಕಡ್ಡಿ ಇದಿರ್ತದಲ್ರಿ ಅದನ್ನ ಹಾಕಿನಿ. ಬರೀ ತಪ್ಪಲ್ದಾದ್ರೆ ಅಷ್ಟು ಸರಿ ಆಗಂಗಿಲ್ಲ. ಅದಕ್ಕಾಗಿ ಇಲ್ಲ ಸ್ವಲ್ಪ ಬರ್ತಾ ನೋಡ್ರಿ ಸಾರಿ ಪೂರ್ತಿ ನೆರ್ಕಿ ಎಲ್ಲ ಕಂಪ್ಲೀಟಾಗಿ ಆ ಸೈಡಿಂದೆಲ್ಲ ಕಟಾವಾಗಿತ್ತು ರೀ. ಆ ಥಂಡಗೆ ನೋಡ್ಬೇಕಾದ್ರೆ ಭಾಳಷ್ಟು ಥಂಡಗೊಂಡು ಬಿಟ್ಟಿದ್ರಿ ಅದು. ಯಾಕಂದ್ರೆ ಆ ಸೈಡಿಗೆ ಒಂದು ಸ್ವಲ್ಪ ಕಬ್ಬು ಅದಲ್ರಿ, ಹಂಗಾಗಿ ಕಿಸಿಂದ ಜಾಸ್ತಿ ಗಾಳಿ ಏನು ಹತ್ತಂಗಿಲ್ಲ ಇಲ್ಲಿ. ಅದಕ್ಕೆ ಕಿಸಿಂದ ಇವಾಗ ಎರಡು ಸೈಡಿಂದ ನೆರ್ಕಿ ಅದೆಲ್ಲ ಬಿಗಿದು ಬಿಟ್ಟಿದ್ರಿ. ನಾನು ಒಂದು ಸ್ವಲ್ಪ ಎತ್ಕೊಳ್ಳೋದು ಎಂಡಿ ಕಸದು ಮಾಡಿ ಕಿಸಿಂದ ಕಸ ಹೊಡೆದು ಬಿಟ್ಟಿದ್ದೆ. ಯಾಕಂದ್ರೆ ಅವರು ಸಂಜೆ 4:15 ಇರತ್ತದ್ರಿ ಈಗ ಊಟ ಮಾಡತ್ತಾರ. ಈ ಅಳಿ ತನಕ ಆಯ್ತು ಅದು ಎಲ್ಲ ನೆರ್ಕಿ ಬಿಗೋದು. ಅದರ ಪತ್ರ ಅಂತೇನು ಹಾಕಿದಿಲ್ಲ ರೀ. ಯಾಕಂದ್ರೆ ಗಾಳಿ ಅಂದ್ರೆ ಗಾಳಿ ಬಿಟ್ಬಿಟ್ಟಿತ್ತು. ಒಂದು ಸ್ವಲ್ಪನೂ ಪತ್ರ ಕೈಯಾಗ ಹಿಡಿಗೂಡಲಾಗಿತ್ತು, ಅಷ್ಟೊಂದು ಗಾಳಿ ಬಿಟ್ಬಿಟ್ಟಿತ್ತು. ಅದಕ್ಕೆ ಕಿಸಿಂದ ಮುಂಜಾತ ಅವರು ಜಲ್ದಿ ಬಂದಿದ್ರಿ, 6ಕ್ಕೆ ಬಂದಿದ್ರು ಗೆಳೆ ಹೊಡಿಬೇಕಂತೇಳಿ. ಕಿಸಿಂದ ಗೆಳೆಗೆ ಬಂದ ಒಂದು 3 ಪತ್ರ ಹಾಕಿದ್ರು ಮುಂಜಾತ. ಯಾಕಂದ್ರೆ ಸಣ್ಣ ಮಳೆ ಹೊಂಟಿತ್ರಿ ಅದು. ಹಂಗಾಗಿ ಕಿಸಿಂದ ಮುಂಜಾನೆ ಆದಾಗ 3 ಪತ್ರ ಹಾಕಿ ಹಾಕತಕ್ಕ ಅಂತೇಳಿ ಹಗ್ಗ ಬಿಗಿದು ಬಿಟ್ಟಿದ್ರು. ಅದಕ್ಕೆ ಇವತ್ತು ಚಂತಕ 4:15 ತಕ ಇದೇ ಹಗ್ಗ ಇದು ನೆರ್ಕಿ ಬಿಗೋದೇ ಆಗೈತೆ ರೀ. ಅದಕ್ಕೆ ಇವಾಗ 4:15 ಊಟ ಮಾಡತ್ತಾರ. ಇನ್ನೇನು ಇಲ್ಲರಿ, ಇದ್ರದ್ದು ಎಲ್ಲ ಪೂರ ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಕಟ್ಟಗೆಲ್ಲ ಸಾಫ್ ಮಾಡಿ ಎತ್ತುಗಳಿಗೆ ಇಷ್ಟ 1-2 ಗೂಟ ಹೊಡೆದು ಇಟ್ಟದ್ರೆ ಅದು ಇಟ್ಟಾರ. ಆದರೆ ಇನ್ನೂ ದವಣಿ ಅದು ಏನೂ ಮಾಡಿಲ್ಲ ರೀ. ನಾಳೆಲಿ ಹಿಡಿದು ಮಾಡಬೇಕು. ಇದಕ್ಕೆ ಡೈಲಿ ಏನು ಕಟ್ಟಂಗಿಲ್ಲ ರೀ ಇಲ್ಲಿ. ಅಂದ್ರೆ ಮಳೆ ಅದು ಬಂದಾಗ ಇಷ್ಟೇ ಕಟ್ಟಿರ್ತಾರೆ. ಯಾಕೆಂದ್ರೆ ಹೊರಗೆ ಮನಾರ್ ಜಾಗ ಅಂದರೆ ಅಲ್ಲೇ ಅರಣಿ ಮೇಲೆ ಅದಕ್ಕೆ ಕಟ್ಟಿರ್ತಾರಲ್ಲ, ಮಳೆ ಬಂದಾಗ ಆಸರ ಆತು ಅಂತೇಳಿ ಕಿಸಿಂದ ಇದೆಲ್ಲ ಮಾಡಿದಪ್ಲೆ ರೀ. ಟೈಮ 4:15 ಆಗ್ಯದ ರೀ. ನಾವು ಒಂದು ಸ್ವಲ್ಪ ಜಲ್ದಿನೇ ಹೋಗ್ಬೇಕಿತ್ತು ರೀ ಇವತ್ತು ಮನೆಗೆ. ಈ ಥರ ಆಗಿಬಿಟ್ಟದ್ರಿ. ಮ್ಯಾಲೆ ಒಂದು 3 ಪತ್ರ ಹಾಕಿಬಿಟ್ಟಿದ್ರು. ಅದಕ್ಕೆ ಏನಕ್ಕೆ ಕಲ್ಲದು ಏನು ಇಟ್ಟಿಲ್ಲ. ಅಂಕತಕ್ಕ ಅಂತೇಳಿ ಕಿಸಿಂದ ಒಂದು ಜರ ಹಗ್ಗ ಕಟ್ಟಿಬಿಟ್ಟಿದ್ರು. ಯಾಕಂದ್ರೆ ಅದಕ್ಕೆ ನಡಬರ್ಕಿ ನಡ್ಡಿ ಕಟ್ಗೆ ದಡ್ಡಿ ಅದಲ್ರಿ, ಮ್ಯಾಲೆ ಇನ್ನೊಂದು ಎಂಗಲ್ ಪಟ್ಟಿ ತಂದು ಪತ್ರ ಹಾರ್ಲಾರ್ದಂಗೆ ಬಿಗಿದು ಬಿಡ್ಬೇಕಂತೇಳಿ ಅಂದ್ಕೊಂಡಾರ.
ಒಂದು 3 ಪತ್ರ ಹಾಕಿಬಿಟ್ಟಿವ್ರಿ, ಯಾಕಂದ್ರೆ ಗಾಳಿ ಜಾಸ್ತಿ ಬಿಟ್ಟದ. ಆ ಪತ್ರವನ್ನೇ ಒಟ್ಟು ಹಾಕಲಿಕ್ಕೆ ಬರೋಂಗಿಲ್ಲ ಆಗ್ಯದ್ರಿ. ಅದಕ್ಕೆ ನಾಳೆಗೆ ಮುಂಜಾನೆ ಜಲ್ದಿ ಬಂದವು 2 ಪತ್ರ ಹಾಕಬೇಕು. ಸನಿಯೋಗ ಮುಟ್ಟಬಾರ್ದು ಮರಿಯದ. ಸಣ್ಣ ಬೇಡ, ಮಮ್ಮಿ ಬೇಕೇ ಇಲ್ಲ. ಅದ್ರ ಮಮ್ಮಿ ಬೇಕೀಗ ನೋಡಪ್ಪ. ಜಡ್ಡು ದಂಡಿ ಹಿಡ್ದೋಗು. ಇದ್ರಿ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೊಲಕ್ಕೆ ಹೋಗಿದ್ದಿಲ್ರಿ, ಮನೆಗೆ ಇದ್ದೆವು. ಇವಾಗಂತೂ ಒಂದಿಷ್ಟು ಗೋಧಿ ಹಸನ್ ಮಾಡಿಟ್ಟಿದ್ರಿ, ನಾನು ಬಿಸ್ಕೊಂಬರ್ಬೇಕು. ಯಾಕಂದ್ರೆ ಚಪಾತಿ ಹಿಟ್ಟು 2 ದಿನ ಆಯ್ತು ರಾಗಿ ಚಪಾತಿ ಮಾಡ್ಬೇಕಾದ್ರೆ ಬರೀ ರೊಟ್ಟಿ ಮಾಡೋದು ನಡೆದ. ಅದಕ್ಕೆ ಕಿಸಿಂದ ಇದಿಷ್ಟು ಹಿಟ್ಟು ಬೀಸ್ಕೊಂಬಂದ ಕಸ ಬಾಂಡಿ ಮಾಡಿ ಚಪಾತಿ ಮಾಡಬೇಕು. ಸಂಜೆ ಟೈಮ್ದಾಗಂತೂ ಏನೋ ನಳ ಬರಂಗಿಲ್ಲ ರೀ. ಅದರ ಬ್ಯಾರಲೆಲ್ಲ ಹೊಲಸಾಗಿಬಿಟ್ಟಿದ್ವು. ಆ ಸೈಡಿನ ಬ್ಯಾರಲ ನೀನು ತೊಳೆದು ತುಂಬಿದ್ರು, ಆದರೆ ಇದು ತುಂಬಬೇಕಾದ್ರಂತೂ ಒಂದು ಸ್ವಲ್ಪ ನೀರು ಜಲ್ದಿನೇ ಬಂದುಬಿಟ್ಟಿದ್ವು. ಅದಕ್ಕೆ ಕಿಸಿಂದ ಟೈಮ 4:30 ಆಗ್ಯದ್ರಿ. ಹುಡುಗರೆಲ್ಲ ಅಂತೂ ಸಾಲಿದ್ದು ಬಂದಾರ. ಅದೊಂದು ಸ್ವಲ್ಪ ಬ್ಯಾರಲೆಲ್ಲ ತೆಗೆದ್ರೆ ಐತಂತ ಕಿಸಿಂದ ಇವಾಗ ಬ್ಯಾರಲ್ ತೊಳೆತದ. ಸಂಜೆಗೆ ಅಡುಗೆ ಅಂತೂ ಇನ್ನೂ ಮಾಡ್ಬೇಕ್ರಿ. ಒಂದಿಷ್ಟು ಹಾಗಲಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ, ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಹಾಗಲಕಾಯಿನ ಎಲ್ಲರೂ ಉಣಂಗಿಲ್ಲ ರೀ, ಒಂದಿಬ್ಬರೇ ಉಂಡಿರ್ತೇವೆ. ಅದಕ್ಕೆ ಕಿಸಿಂದ ಹಾಗಲಕಾಯಿ ತರಬೇಕಾದ್ರೆ ಸ್ವಲ್ಪನೇ ತಂದಿರ್ತೀನಿ. ಮತ್ತು ಪಲ್ಯ ಮಾಡ್ಬೇಕಾದ್ರೆ ಜಾಸ್ತಿ ಮಾಡಂಗಿಲ್ಲ ರೀ ಅದು, ಏಕೆಂದ್ರೆ ಒಂದು ಸ್ವಲ್ಪ ಕೈ ಇರ್ತದಲ್ಲ ರೀ, ಹಾಗಾಗಿ ಇವ್ರು ಯಾರೂ ಉಣಂಗಿಲ್ಲ. ಇವಾಗ ಅದಿಷ್ಟು ಬ್ಯಾರಲ್ ತೊಳೆದಿಟ್ಕೇಸಿಂದ ಒಂದು ಸ್ವಲ್ಪ ಗೋಧಿ ಹಿಟ್ಟು ನಾದಿಡ್ಬೇಕು ರೀ. ಬೀಸ್ಕೊಂಬಂದು ಇವತ್ತು ಇಟ್ಟಿದ್ರೆ ಮುಂಜಾನೆ ಹಸನ್ ಮಾಡಿದೆ, ಅದ್ರ ಲೈಟ್ ಅಂತೂ ಬರಾಬರಿ ಇದ್ದಿದ್ದಿಲ್ಲ. ಅದಕ್ಕೆ ಇವಾಗ ಬೀಸ್ಕೊಂಬಂದಿಟ್ಟು ಫಸ್ಟಿಗೆ ಇದಿಷ್ಟು ಬ್ಯಾರಲ್ಲೇ ತೊಳೆದು ಬಿಡ್ಲತ್ತಿದ. ಸನಿ ತೊಣಿ ನೋಡು.
ಬಂದ್ ಮಾಡಿ ಇಲ್ಲಿ ಚಪಾತಿ ಕೂಡ ಒಂದಿಷ್ಟು ಬದ್ನಿಕಾಯಿ ಪಲ್ಯ ಮಾಡೇನ್ರಿ. ನಮ್ಮ ಚೆನ್ನಮ್ಮ ಇಷ್ಟ ಶೇಂಗಾದ ಹಿಂಡಿ ಕುಟ್ಲಾಗತ್ತಾಳ. ಸಣ್ಣಗಿತ್ತಂದ್ರೆ ಬಿಡು ಚಪಾತಿ ಮಾಡಿಟ್ಟೇನ್ರಿ ಮದ್ವೆಗೆ ಸಾಕು. ಮತ್ತು ಮುಂಜಾನೆ ಕೊಡ್ತೀನಿ ಬಿಡು. ಅವನು ಒಂದು ಡಬ್ಬದ ಹಾಕಿ ತೆಗೆದಿಡು ಹಂಗಿದ್ರ ಅದು. ಮತ್ತು ಅದ್ರಾಗ ಇಷ್ಟ ಹಾಗಲ್ಕಾಯಿ ತೊಗೊಂಬಂದಿದ್ದಲ್ರಿ ಇವತ್ತು. ಇಷ್ಟ ಒಂದೆರಡು ಹಾಗಲ್ಕಾಯಿ ಹುರಿದಿಟ್ಟಿನಿ. ಇವು ಪಲ್ಯ ಮಾಡ್ಬೇಕಂತ ಕೇಸಿಂದ ಅಷ್ಟೇ ಕಚ್ಚಾ ಮೀಡಿಯಮ್ದಾಗ ಹುರಿದೇನ್ರಿ. ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕಿದಿಷ್ಟು. ಅವರಿಗೆ ಬದ್ನಿಕಾಯಿ ಪಲ್ಯ ಮಾಡೀನಿ.